ನಮಸ್ಕಾರ ಎಲ್ಲರಿಗೂ ಅಮೃತ ಲಾಗ್ಸ್ಗೆ ಸ್ವಾಗತ. ಕೆಲವೊಂದು ಸರಿ ತರಕಾರಿ ಇಲ್ಲದೆ ಇರುವಾಗ ಯಾವ ರೀತಿ ಪಲ್ಯ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಹೀಗಾಗಿ ಈ ರೀತಿಯಾದಂತಹ ಸಿಂಪಲ್ ಪಲ್ಯವನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ಇಲ್ಲ ಅನ್ನಕ್ಕೆ ಸೈಡ್ ಡಿಶ್ ಆಗಿಯೂ ಕೂಡ ಮಾಡ್ಕೋಬಹುದು. ಬನ್ನಿ, ನಾನಿವತ್ತು ಮಾಡ್ತಾ ಇರುವಂತಹ ಪಲ್ಯ ಕ್ಯಾಪ್ಸಿಕಮ್ ದಹಿ ಕರಿ ಅಂತ. ಅದಕ್ಕೆ ಬೇಕಾಗಿರೋದು 2 ಈರುಳ್ಳಿ, 2 ಟೊಮೆಟೊ, 4 ಕ್ಯಾಪ್ಸಿಕಮನ್ನು ನಾನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿನಿ. ಅದಾದ ನಂತರ ಪ್ಯಾನ್ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು ರುಚಿಯಾದಂತಹ ಪಲ್ಯ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಈ ಪಲ್ಯ ಮಾಡುವಾಗ ಯಾವುದೇ ರೀತಿಯಾದಂತಹ ಮಸಾಲೆ ಪದಾರ್ಥವನ್ನು ಸೇರಿಸ್ಕೊಂಡಿಲ್ಲ. ಸೊ ನೀವು ಕೂಡ ಈ ಸಿಂಪಲ್ ಆದಂತಹ ರೆಸಿಪಿಯನ್ನು ಟ್ರೈ ಮಾಡಿರಿ. ಆಮೇಲೆ ಅದಾದ ನಂತರ ಈರುಳ್ಳಿ ಹುರಿದಾದ ನಂತರ ಕಟ್ ಮಾಡಿ ಇಟ್ಟಿರುವಂತಹ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರನ್ನು ಸೇರಿಸ್ಕೊಂಡು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕೋಬೇಕು. ಅಂದರೆ ನಾವಿಲ್ಲಿ ಟೊಮೆಟೊನೂ ಸೇರಿಸ್ಕೊತೀವಿ ಮತ್ತು ಮೊಸರನ್ನು ಕೂಡ ಆ್ಯಡ್ ಮಾಡ್ತೀವಲ್ಲ, ಹುಳಿ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು. ಅದಾದ ನಂತರ ಈ ರೀತಿ ಫ್ರೈ ಆದಮೇಲೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಫ್ರೈ ಆಗಿದೆ ಅಂತ. ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ. ಈ ಒಂದು ಸ್ಟೇಜಲ್ಲೇ ನಾವು ಇದನ್ನು ಆಲ್ಮೋಸ್ಟ್ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದಾವು ಅಂತಂದು. ಇದಕ್ಕೆ 2 ಟೊಮೆಟೊನ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ, ಈ ಒಂದು ಟೈಮಲ್ಲಿ ಟೊಮೆಟೊನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮುಂಚೆನೇ ಟೊಮೆಟೊವನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೋಬೇಕಾಗ್ತೈತಿ. ಅಂದರೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ನೀರು ಬಿಡ್ತದಲ್ಲ, ಸೊ ಅವು ಸಾಫ್ಟ್ ಆಗ್ತಾವೆ. ಅದಾದ ನಂತರ ನಾನಿಲ್ಲಿ 2.5 ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿನಿ. ಮೊಸರು ಸೇರಿಸ್ಕೊಳ್ಳುವಾಗ ಸ್ವಲ್ಪ ಫ್ಲೇಮನ್ನು ಆಫ್ ಮಾಡಿ ಮೊಸರನ್ನು ಸೇರಿಸ್ಕೊರಿ. ಅದಾದ ನಂತರ ನಾನು ಮುಂಚೆನೇ ಹೇಳಿದ್ದೀನಿ, ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸ್ಕೋಬೇಕಾಗ್ತೈತಿ. ಅದಾದ ನಂತರ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ, ಅದು ಒಂದೇ ಮಸಾಲವನ್ನು ಬಳಸ್ಕೊಂಡಿದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ಒಂದು 5 ನಿಮಿಷ ಅಷ್ಟೇ ಸಾಕಾಗ್ತೈತಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಬಾಯ್ಲ್ ಮಾಡಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಯಾವ ರೀತಿ ಸಪ್ರೇಟ್ ಆಗಿದೆ ಅಂತ. ನೀವು ಕೂಡ ಈ ಕ್ವಿಕ್ ಆಗಿರುವಂತಹ ಕ್ಯಾಪ್ಸಿಕಮ್ ದಹಿ ಕರಿಯನ್ನು ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೂ ನನ್ನ ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಇದು ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ನ, ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಅನ್ನಕ್ಕೆ ಸೈಡ್ ಡಿಶ್ ಆಗಲಿ. ನೀವೇ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಅಂತೂ ಎಷ್ಟು ಸಾಫ್ಟಾಗಿ ರೆಡಿಯಾಗಿ ಬಂದಿದ್ದಾವಂತ. ಅದು ಇನ್ನೂ ಬಿಸಿ ಇತ್ತು, ಸೊ ಹೀಗಾಗಿ ಅದು ಸರಿಯಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಅಂದರೂ ಕೂಡ ಅಷ್ಟು ಸಾಫ್ಟಾಗಿದ್ದು ರೆಡಿಯಾಗಿತ್ತು. ಟೇಸ್ಟು ಕೂಡ ಮಸ್ತಾಗಿ ಬಂದಿತ್ತು. ನೀವೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿರುವಂತಹ ಕ್ಯಾಪ್ಸಿಕಮ್ ದಹಿ ಕರಿ ರೆಡಿಯಾಗಿದೆ ಅಂತ. ಇದು ಚಪಾತಿಗೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.